ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧನ್ಕುಷ್ ಕಿಚನ್. ಇವತ್ತಿನ ರೆಸಿಪಿ ಬಂದು ಕ್ರಿಸ್ಪಿ ಸ್ವೀಟ್ ಕಾರ್ನ್ ಪಕೋಡ. ದೊಡ್ಡವರಿಂದ ಚಿಕ್ಕವ್ರವರೆಗೂ ಎಲ್ಲರೂ ಇಷ್ಟಪಡುವಂಥ ಸ್ವೀಟ್ ಕಾರ್ನ್ನ ಈ ರೀತಿ ನೀವು ನಾನು ತೋರಿಸಿದ ಹಾಗೇ ಪಕೋಡ ಮಾಡಿಕೊಟ್ರೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ನೀವು ಯಾವಾಗಲೇ ಸ್ವೀಟ್ ಕಾರ್ನ ನೋಡಿದ್ರೂ ತಕ್ಷಣಕ್ಕೆ ತಂದು ಈ ರೀತಿ ಪಕೋಡನ ಮಾಡ್ಕೋತೀರಾ, ಅಷ್ಟು ಚೆನ್ನಾಗಾಗುತ್ತೆ. ಈ ಪಕೋಡಗಳನ್ನ ಯಾವ ರೀತಿ ಮಾಡೋದು, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅನ್ನೋದನ್ನು ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇದಕ್ಕೆ ಸಿಂಪಲ್ಲು, ಜಾಸ್ತಿ ಮಸಾಲೆಗಳನ್ನೂ ಹಾಕೋದಿಲ್ಲ. ನೋಡಿ, 1 ಕಪ್ಪಷ್ಟು ನಾನು ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಮೈದಾ, ಹಾಗೆ ಅರ್ಧ ಕಪ್ಪಷ್ಟು ಕಾರ್ನ್ಫ್ಲವರ್ ಪೌಡರ್ನ ತೊಗೊಂಡಿದ್ದೀನಿ. ಎರಡೂ ಸಮ ತೊಗೋಬೇಕು. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಧನಿಯಾ, 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಹಾಗೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ, 1/4 ಟೀ ಸ್ಪೂನಷ್ಟು ಉಪ್ಪು. ನೋಡಿ, ಇದು ಸ್ವೀಟ್ ಇರೋದ್ರಿಂದ ನೀವು ಅಚ್ಕಾರದ ಪುಡಿನ ತೊಗೋಬೇಕು. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ನೀವು ತೊಗೊಳೋದಾದರೆ 2 ಸ್ಪೂನಷ್ಟು ನೀವು ತೊಗೋಬೇಕಾಗುತ್ತೆ. ಹಾಗೆ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ, ಸ್ವೀಟ್ ಕಾರ್ನ್ ಮತ್ತು ಮೈದಾ, ಕಾರ್ನ್ಫ್ಲವರ್ ಎಲ್ಲನೂ ಕೂಡ. ನೋಡಿ, ಇವಾಗ ನಾನು 2 ಸ್ಪೂನಷ್ಟು ಮೈದಾ ಮತ್ತು 2 ಸ್ಪೂನಷ್ಟು ಕಾರ್ನ್ಫ್ಲವರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಉಳಿದಿರುವಂಥ ಎಲ್ಲ ಸ್ಪೈಸಸ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಹಾಗೇ ಡ್ರೈ ಆಗೇ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೋಬೇಕು. ಇಲ್ಲಿ ಮೈದಾ ಮತ್ತು ಕಾರ್ನ್ಫ್ಲವರ್ನ ನಾನು ಅರ್ಧ ಮಾತ್ರ ಸೇರಿಸ್ಕೊಂಡಿದ್ದೀನಿ, ಇನ್ನೂ ಅರ್ಧನ ಲಾಸ್ಟಲ್ಲಿ ಸೇರಿಸ್ಕೊತೀನಿ. ನೀವು ಒಂದೇ ಸಲ ಎಲ್ಲನೂ ಹಾಕ್ಕೊಂಬಿಟ್ರೆ ಅದು ಚೆನ್ನಾಗಿ ಕೋಟಿಂಗ್ ಕುತ್ಕೊಳ್ಳಲ್ಲ. ಮತ್ತು ನಿಮಗೆ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕು ಅನ್ನೋದನ್ನು ಸೇರಿಸ್ಕೋಬೇಕು. ಜಾಸ್ತಿನೂ ಆಗಬಾರ್ದು, ಹಾಗೆ ಕಡಿಮೆ ಕೂಡ ಆಗಬಾರ್ದು. ನೋಡಿ, ನನಗೆ ಇನ್ನೂ ಸ್ವಲ್ಪ ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಎರಡನ್ನೂ ಕೂಡ ಮತ್ತೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಮೈದಾನ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಂಡು ನೋಡಿ, ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಬೇಕು. ಜಾಸ್ತಿ ಕೋಟಿಂಗ್ ಹಾಕೋಬಾರ್ದು, ಹಾಗೇ ಕೋಟಿಂಗ್ ಇಲ್ಲದೇ ಬರೀ ಸ್ವೀಟ್ ಕಾರ್ನ್ ಇರೋ ಥರನೂ ಕೂಡ ಮಾಡ್ಕೊಬಾರ್ದು. ನೋಡಿ, ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ವಿನಿಗರ್ ಹಾಕ್ಕೊತಾ ಇದ್ದೀನಿ. ನೀವು ವಿನಿಗರ್ ಇಲ್ಲ ಅಂತಂದರೆ ನಿಂಬೆ ರಸನೂ ಕೂಡ ಸೇರಿಸ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗಲೇ ನೀವು ಇದಕ್ಕೆ ಉಪ್ಪು ಖಾರನೆಲ್ಲ ನೋಡ್ಕೊಬೋದು. ಇವಾಗ ಎಣ್ಣೆ ಕಾದಿದೆಯಾ ಅಂತ ನೋಡಿಕೊಂಡು ಅದಕ್ಕೆ ಈ ರೀತಿ ನಿಧಾನವಾಗಿ ಬಿಟ್ಕೋಬೇಕು. ಯಾಕೆಂದರೆ ಅದು ಎಣ್ಣೆಯಿಂದ ಸಿಡಿಯುತ್ತೆ ಸ್ವೀಟ್ ಕಾರ್ನ್, ಹಾಗಾಗಿ ನೀವು ಆದಷ್ಟು ಹುಷಾರಾಗಿ ಬಿಟ್ಕೋಬೇಕು. ನೋಡಿ, ಈ ರೀತಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ಬಿಟ್ಕೋಬೇಕು. ಆದಷ್ಟು ದೂರದಲ್ಲೇ ನಿಂತ್ಕೊಳ್ಳಿ, ಒಂದೊಂದು ಸಲ ಇದು ಸಿಡಿಯುತ್ತೆ. ಈ ರೀತಿ ಎಷ್ಟಾಗುತ್ತೋ ಅಷ್ಟನ್ನು ಕೂಡ ನೀವು ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ. ಇವಾಗ ಇದೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗೋವರೆಗೂ ನೀವು ಯಾವುದೇ ರೀತಿಯಂಥ ಸ್ಪೂನ್ಗಳನ್ನ ಒಳಗಡೆ ಹಾಕಬಾರ್ದು. ಆ ರೀತಿ ಹಾಕಿದ್ರೆ ಸ್ವೀಟ್ ಕಾರ್ನ್ ಏನಿದೆ ಅದು ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಇವಾಗ ಇದು ಒಂದು 2 ನಿಮಿಷ ಆಗಿದೆ. ನೋಡಿ, ಇವಾಗ ನಾನು ಇದನ್ನು ತಿರ್ವಾಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಇನ್ನೂ ಒಂದು 3 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು. ಹೈ ಫ್ಲೇಮು ಮಾಡ್ಕೋಬಾರ್ದು, ಹಾಗೆ ಲೋ ಫ್ಲೇಮ್ ಮಾಡ್ಕೋಬಾರ್ದು. ನೋಡಿ, ಈ ರೀತಿ ಸ್ವಲ್ಪ ಕ್ರಿಸ್ಪಾಗಿದ್ದ ತಕ್ಷಣವೇ ಈ ರೀತಿ ತೆಗೆದುಬಿಡಬೇಕು. ಈ ರೀತಿ ತೆಗೆದಿಟ್ಕೊಂಡು ಮತ್ತೆ 1 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಿಸಿ ಅದಕ್ಕೆ ಈ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪಕೋಡನ ಹಾಕೋಬೇಕು. ಇದರಿಂದ ಏನಾಗುತ್ತೆ, ಜಾಸ್ತಿ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ. ಈ ರೀತಿ ಹಾಕ್ಕೊಂಡು ಒಂದು 30ರಿಂದ 40 ಸೆಕೆಂಡು ಈ ರೀತಿ ತಿರ್ವಾಕೊಂಡು ಎತ್ಕೊಂಡ್ಬಿಟ್ರೆ ಆಗುತ್ತೆ. ಏಕೆಂದರೆ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ನೀವು ಜಾಸ್ತಿ ಹೊತ್ತು ಕಪ್ಪಾಗುತ್ತೆ. ನೋಡಿ, ಇದು ಸ್ವೀಟ್ ಕಾರ್ನು ಸಿಹಿ ಜಾಸ್ತಿ ಇರೋದ್ರಿಂದ ನಾವು ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊಬೇಕು. ಮಕ್ಳಿಗೆ ಕೊಡೋದಾದರೆ ನೀವು 1 ಸ್ಪೂನಷ್ಟು ಅಚ್ಕಾರದ ಪುಡಿ ಯೂಸ್ ಮಾಡಿ. ನಿಮಗೆ ಸ್ಪೈಸಿ ಜಾಸ್ತಿ ಬೇಕು ಅನ್ನೋದಾದರೆ 1.5 ಸ್ಪೂನಷ್ಟು ಯೂಸ್ ಮಾಡಿ. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ರೆಡ್ ಚಿಲ್ಲಿ ಸಾಸ್ ಅಥವಾ ಗ್ರೀನ್ ಚಿಲ್ಲಿ ಸಾಸ್ನ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಸೆಕೆಂಡ್ ಬ್ಯಾಚ್ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ನೀವು ಕೂಡ ಈ ಪಕೋಡಗಳನ್ನ ಮನೆಯಲ್ಲಿ ಮಾಡ್ಕೊಳ್ಳಿ. ಬರೀ 5-10 ನಿಮಿಷ ಸಾಕು, ನಮಗೆ ಜಾಸ್ತಿ ಬೇಯಲಿಕ್ಕೂ ಕೂಡ ಟೈಮ್ ತೊಗೊಳ್ಳಲ್ಲ. ಮತ್ತು ಇದನ್ನು ಮಿಕ್ಸ್ ಮಾಡಿ ಇಡೋವಂಥ ಅವಶ್ಯಕತೆಯೂ ಇಲ್ಲ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನಾನು ತೋರಿಸ್ತೀನಿ. ನೀವು ತಿಂತಾಯಿದ್ರೆ 1, 2, 3 ಅಂತ ತಿಂತಾನೇ ಇರ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಇದು. ಮಕ್ಕಳುಗಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಸ್ವೀಟ್ ಕಾರ್ನ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು.
ನೋಡಿ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.